ನಮ್ಮ ಎಮ್ಮೆ ಮನಸ್ಸಿನಾಗ ಬಂದ್ರೆ 50 ಲೀಟ್ರ್ ಹಾಲು ಕೊಡ್ತೈತೆ ನೋಡ್ರಿ ಅಂದೆವು. 50 ಲೀಟ್ರ್ ಹಾಲು ಕೊಡ್ತೈತೆ ಅಂದ್ಕೊಳ್ಳಿ ಏನು ಕಿಮ್ಮತ್ತು ಹೇಳ್ತಿ ಅಂದ. 1 ಲಕ್ಷ ರೂಪಾಯಿ ರೀ ಅಂದ. 1 ಲಕ್ಷ ರೂಪಾಯಿ ಕೊಟ್ಟು 50 ಲೀಟ್ರ್ ಹಾಲು ಕೊಡು ಎಮ್ಮೆ ತೊಗೊಂಡು ಹೋದ. ಹೋಗಿ ಮನ್ಯಾಗ 2 ದಿನ ಉಣಿಸ್ದ ತಿನ್ನಿಸ್ದ ಹಾಲು ತೆಗೆದ 5 ಲೀಟ್ರ್ ಮ್ಯಾಗ ಒಟ್ಟ ಹಾಲು ಕೊಡಲ್ದ. ಮರುದಿವ್ಸ ಅದಕ್ಕಿಂತ ಚಲೋ ತಿನ್ನಕ್ಕೆ ಹಾಕಿದ ಉಣ್ಣಕ್ಕೆ ಹಾಕಿದ 5 ಲೀಟ್ರ್ ಮ್ಯಾಗ ಹೋಗಲಿಲ್ಲ. 8 ದಿವ್ಸ ನೋಡಿದ 15 ದಿವ್ಸ ನೋಡಿದ ಎಮ್ಮೆ ಹಾಲ ಕೊಡಲಿಲ್ಲ. ಅದೇ 5 ಲೀಟ್ರ್ದಾಗ ಒದ್ದಾಡ್ತಿತ್ತು. ಅವ ಯಾವ ಮಾರಿದ್ನಲ್ಲ ಅವ್ರ ಮನೆಗೆ ಹಾದು ಎಮ್ಮೆ ತೊಗೊಂಡು, ಏನು 50 ಲೀಟ್ರ್ ಹಾಲು ಕೊಡ್ತೈತೆ ಅಂಥೇಳಿ 1 ಲಕ್ಷ ರೂಪಾಯಿ ತೊಗೊಂಡಿದ್ದು, ಇದು 5 ಲೀಟ್ರ್ ಮ್ಯಾಗ ಹಾಲು ಕೊಡಂಗಿಲ್ಲ. ನಾ ಕೊಡಾಗ ಹೇಳಿದ್ನಲ್ಲ, ನನ್ನ ಎಮ್ಮೆ ಮನಸ್ಸಿನಾಗ ಬಂದ್ರೆ ಕೊಡ್ತೈತೆ, ಅದು ಇರ್ಲಿಕ್ಕಂದ್ರೆ ಕೊಡೋದಿಲ್ಲ. ನಾ ಕೊಡಾಗ ಹೇಳಿದ್ದೆ ನನ್ನ ಎಮ್ಮೆ ಮನಸ್ಸು ಮಾಡಿತಂದ್ರೆ 50 ಲೀಟ್ರ್ ಹಾಲು ಕೊಡ್ತೈತೆ ಅಂತ ಹೇಳಿದ್ನಂತ. ಅದು ಮನಸ್ಸು ಮಾಡ್ಲಿಕ್ಕೆ ನಾ ಏನು ಮಾಡಲಿ ಅಂದ. ನಾ ಯಾವ ಎಮ್ಮೆಗಳ ಕತ್ತಿ ಹೇಳಕತ್ತಿಲ್ಲ, ಇಲ್ಲಿ ಕುಂತ ಎಮ್ಮೆಗಳ ಕತ್ತಿನ ಹೇಳಕತ್ತೀನಿ. ಈಗ ಮನಸ್ಸು ಮಾಡಿದರೆ ಏನಾರ ಬಿಡಾಕೈತಿ, ಮನಸ್ಸು ಮಾಡಿದರೆ ಏನಾರ ಹಿಡ್ಯಾಕೆ ಬರ್ತೈತಿ. ಯಾವುದನ್ನು ಒತ್ತಾಯದಿಂದ ಯಾರಿಗೆ ಏನು ಮಾಡ್ಸಕ್ಕೆ ಬರುವುದಿಲ್ಲ, ಏನು ಮಾಡಕ್ಕೆ ಬರುವುದಿಲ್ಲ. ಆದ್ದರಿಂದ ಏನು ತಗೋಬೇಕು, ಏನು ಬಿಡಬೇಕು. ಶ್ರೀರಾಮಚಂದ್ರ ಲಂಕೆಯಿಂದ ಬಂದ, ಪಟ್ಟಾಭಿಷೇಕ ಆತು. ಆದ ಕೂಡಲೇ